ಮುರುಡೇಶ್ವರ ದೇವಾಲಯ ಮತ್ತು ರಾವಣ ಶಿವ ಆತ್ಮಲಿಂಗ ಕಥೆ ಒಂದು ಪ್ರಸಿದ್ಧ ಪೌರಾಣಿಕ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತೀರದಲ್ಲಿರುವ ಮುರುಡೇಶ್ವರವು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಬದಲಿಗೆ ಶ್ರೀಮಂತ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವ ಪವಿತ್ರ ಯಾತ್ರಾ ಸ್ಥಳವಾಗಿದೆ. ಇಲ್ಲಿನ ಬೃಹತ್ ಶಿವನ ಪ್ರತಿಮೆ ಮತ್ತು ರಾಜಗೋಪುರ ಜಗತ್ಪ್ರಸಿದ್ಧವಾಗಿದ್ದು, ಇದರ ಹಿಂದಿರುವ ರಾವಣ ಮತ್ತು ಶಿವನಿಗೆ ಸಂಬಂಧಿಸಿದ ಆತ್ಮಲಿಂಗದ ಕಥೆಯು ಅತ್ಯಂತ ರೋಚಕವಾಗಿದೆ. ರಾವಣನ ತಪಸ್ಸು ಮತ್ತು ಶಿವನ ವರ. ಲಂಕಾಧಿಪತಿಯಾದ ರಾವಣನು ಮಹಾನ್ ಶಿವಭಕ್ತನಾಗಿದ್ದನು. ಅವನ ತಾಯಿ ಕೈಕಸಿಯು ಶಿವನ ಪರಮ ಭಕ್ತೆಯಾಗಿದ್ದು, ಪ್ರತಿನಿತ್ಯ ಮರಳಿನ ಶಿವಲಿಂಗವನ್ನು ಮಾಡಿ ಪೂಜಿಸುತ್ತಿದ್ದಳು. ಒಂದು ದಿನ ಸಮುದ್ರದ ಅಲೆಗಳು ಆ ಮರಳಿನ ಲಿಂಗವನ್ನು ಕೊಚ್ಚಿಕೊಂಡು ಹೋದುದರಿಂದ ಆಕೆಯ ಪೂಜೆಯು ಭಂಗವಾಯಿತು. ಇದರಿಂದ ದುಃಖಿತಳಾದ ತಾಯಿಯ ಬಯಕೆಯನ್ನು ಪೂರೈಸಲು ರಾವಣನು ಶಿವನನ್ನೇ ಕುರಿತು ಕಠೋರವಾದ ತಪಸ್ಸನ್ನು ಆಚರಿಸಿದನು. ಅವನ ಅಚಲ ಭಕ್ತಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗಿ ಏನು ವರಬೇಕು ಎಂದು ಕೇಳಿದನು. ಆಗ ರಾವಣನು, ದೇವಾದಿದೇವ, ನಿನ್ನ ಆತ್ಮಲಿಂಗವನ್ನೇ ನನಗೆ ಕರುಣಿಸು. ಅದನ್ನು ನಾನು ಲಂಕೆಯಲ್ಲಿ ಪ್ರತಿಷ್ಠಾಪಿಸಿ ನನ್ನ ತಾಯಿಯ ಪೂಜೆಗೆ ಅನುವು ಮಾಡಿಕೊಡುತ್ತೇನೆ ಎಂದು ಬೇಡಿದನು. ಭಕ್ತನ ಕೋರಿಕೆಯನ್ನು ಮನ್ನಿಸಿದ ಶಿವನು ಒಂದು ಷರತ್ತಿನೊಂದಿಗೆ ಆತ್ಮಲಿಂಗವನ್ನು ನೀಡಿದನು. ಆ ಷರತ್ತೇನೆಂದರೆ, ಈ ಆತ್ಮಲಿಂಗವನ್ನು ಲಂಕೆಯನ್ನು ತಲುಪುವವರೆಗೂ ಎಲ್ಲಿಯೂ ನೆಲದ ಮೇಲೆ ಇಡಬಾರದು. ಒಂದು ವೇಳೆ ಇಟ್ಟರೆ ಅದು ಅಲ್ಲಿಯೇ ಸ್ಥಾಪಿತವಾಗುತ್ತದೆ ಮತ್ತು ಅದನ್ನು ಕದಲಿಸಲು ಸಾಧ್ಯವಾಗುವುದಿಲ್ಲ. ದೇವತೆಗಳ ಆತಂಕ ಮತ್ತು ಗಣೇಶನ ಉಪಾಯ. ರಾವಣನು ಆತ್ಮಲಿಂಗವನ್ನು ಪಡೆದು ಲಂಕೆಗೆ ಹೊರಟ ವಿಷಯ ತಿಳಿದ ದೇವತೆಗಳಿಗೆ ಆತಂಕವಾಯಿತು. ಸರ್ವಶಕ್ತವಾದ ಆತ್ಮಲಿಂಗವು ರಾಕ್ಷಸನ ರಾಜಧಾನಿಯಲ್ಲಿ ಸ್ಥಾಪಿತವಾದರೆ ರಾವಣನು ಅಜೇಯನಾಗುತ್ತಾನೆ ಮತ್ತು 3 ಲೋಕಗಳಿಗೂ ಕಂಟಕಪ್ರಾಯನಾಗುತ್ತಾನೆ ಎಂದು ಅವರು ಭಯಭೀತರಾದರು. ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ದೇವತೆಗಳು ಮಹಾವಿಷ್ಣುವಿನ ಮೊರೆ ಹೋದರು. ಮಹಾವಿಷ್ಣುವು ತನ್ನ ಮಾಯೆಯಿಂದ ಸೂರ್ಯನನ್ನು ಮರೆಮಾಡಿ ಸಂಜೆಯಾಗುವಂತೆ ಮಾಡಿದನು. ಅದೇ ಸಮಯದಲ್ಲಿ ದೇವತೆಗಳ ಕೋರಿಕೆಯ ಮೇರೆಗೆ ಗಣೇಶನು ಬಾಲ ಬ್ರಾಹ್ಮಣನ ವೇಷದಲ್ಲಿ ರಾವಣನು ಹೋಗುತ್ತಿದ್ದ ದಾರಿಯಲ್ಲಿ ಪ್ರತ್ಯಕ್ಷನಾದನು. ಗೋಕರ್ಣದಲ್ಲಿ ಆತ್ಮಲಿಂಗ ಪ್ರತಿಷ್ಠಾಪನೆ. ಸಂಧ್ಯಾಕಾಲವಾಗುತ್ತಲೇ ಕರ್ಮಠನಾದ ರಾವಣನಿಗೆ ಸಂಧ್ಯಾವಂದನೆಯನ್ನು ಮಾಡಬೇಕಾದ ಅನಿವಾರ್ಯತೆ ಎದುರಾಯಿತು. ಆದರೆ ಕೈಯಲ್ಲಿ ಆತ್ಮಲಿಂಗವನ್ನು ಹಿಡಿದುಕೊಂಡು ಸಂಧ್ಯಾವಂದನೆ ಮಾಡಲು ಸಾಧ್ಯವಿರಲಿಲ್ಲ. ಆಗ ಅಲ್ಲಿಗೆ ಬಂದ ಬಾಲ ಬ್ರಾಹ್ಮಣ ಗಣೇಶನನ್ನು ಕಂಡ ರಾವಣನು ತಾನು ಸ್ನಾನ ಮುಗಿಸಿ ಬರುವವರೆಗೂ ಆತ್ಮಲಿಂಗವನ್ನು ಹಿಡಿದುಕೊಳ್ಳುವಂತೆ ಕೇಳಿಕೊಂಡನು. ಇದಕ್ಕೆ ಒಪ್ಪಿದ ಗಣೇಶನು, ನಾನು ನಿನ್ನನ್ನು 3 ಬಾರಿ ಕರೆಯುತ್ತೇನೆ. ಅಷ್ಟರೊಳಗೆ ನೀನು ಬರದಿದ್ದರೆ ಈ ಲಿಂಗವನ್ನು ಇಲ್ಲೇ ಇಟ್ಟು ಹೋಗುತ್ತೇನೆ ಎಂದು ಹೇಳಿದನು. ರಾವಣನು ಇದಕ್ಕೆ ಸಮ್ಮತಿಸಿ ನದಿಗೆ ಇಳಿದನು. ಗಣೇಶನು ಸಮಯವನ್ನು ವ್ಯರ್ಥ ಮಾಡದೆ ರಾವಣ 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 ಎಂದು 3 ಬಾರಿ ಕೂಗಿದನು. ರಾವಣನು ಬರುವಷ್ಟರಲ್ಲಿ ಗಣೇಶನು ಆತ್ಮಲಿಂಗವನ್ನು ನೆಲದ ಮೇಲಿಟ್ಟಿದ್ದನು. ಮುರುಡೇಶ್ವರದ ಉಗಮ. ರಾವಣನು ಬಂದು ನೋಡಿದಾಗ ಆತ್ಮಲಿಂಗವು ನೆಲದಲ್ಲಿ ಸ್ಥಾಪಿತವಾಗಿತ್ತು. ಶಿವನ ಷರತ್ತಿನಂತೆ ಅದನ್ನು ಅಲ್ಲಾಡಿಸಲು ಅವನಿಂದ ಸಾಧ್ಯವಾಗಲಿಲ್ಲ. ಇದರಿಂದ ಕ್ರೋಧಗೊಂಡ ರಾವಣನು ತನ್ನೆಲ್ಲಾ ಶಕ್ತಿಯನ್ನು ಉಪಯೋಗಿಸಿ ಆತ್ಮಲಿಂಗವನ್ನು ಕಿತ್ತೊಗೆಯಲು ಪ್ರಯತ್ನಿಸಿದನು. ಅವನ ಬಲಪ್ರಯೋಗದ ರಭಸಕ್ಕೆ ಆತ್ಮಲಿಂಗವನ್ನು ಹೊತ್ತಿದ್ದ ವಸ್ತ್ರವು ಹರಿದು ಬೇರೆ ಬೇರೆ ಸ್ಥಳಗಳಲ್ಲಿ ಬಿದ್ದಿತು. ಹೀಗೆ ಆತ್ಮಲಿಂಗದ ಮೇಲಿದ್ದ ವಸ್ತ್ರದ ಒಂದು ತುಣುಕು ಬಿದ್ದ ಸ್ಥಳವೇ ಮುರುಡೇಶ್ವರ, ಕಾಲಾನಂತರದಲ್ಲಿ ಮುರುಡೇಶ್ವರ ಎಂದು ಪ್ರಸಿದ್ಧವಾಯಿತು. ಈ ಸ್ಥಳದಲ್ಲಿಯೇ ಇಂದು ಬೃಹತ್